ರಾಜ್ಯದಲ್ಲಿ ಎರಡು ಉಪಚುನಾವಣೆಗಳಿದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ಎರಡು ಕಡೆ ಈಗಾಗಲೇ ಅಭ್ಯರ್ಥಿಗಳ ನಾಮಿನೇಷನ್ ಆಗಿದೆ, ವಿಡ್ರಾಲ್ ಆಗಿದೆ, ಪ್ರಚಾರ ಪ್ರಾರಂಭ ಆಗಿದೆ. 2 ದಿವಸ ನಂತರ ನಾನು ಕೂಡ 2 ಕ್ಷೇತ್ರಕ್ಕೆ ಹೋಗ್ತೀನಿ. 2 ಕಡೆ ಪ್ರಚಾರ ಮಾಡ್ತೀವಿ. 2 ಕ್ಷೇತ್ರದಲ್ಲಿ ಅನಾಯಾಸವಾಗಿ ನಮ್ಮ 2 ಅಭ್ಯರ್ಥಿಗಳು ಗೆದ್ದು ಬರ್ತಾರೆ. ಯಾವುದೇ ಥರದ ಸಮಸ್ಯೆಗಳಿಲ್ಲ. ಯಾಕಂತಂದರೆ ಪಂಚ ಗ್ಯಾರಂಟಿಯಲ್ಲಿ ಸಾಕಷ್ಟು ಜನರಿಗೆ ಉಪಯೋಗ ಆಗಿರ್ತಕ್ಕಂಥದ್ದು ಮತ್ತು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಜನ ಇವತ್ತು ಮರೆಯೋದಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಖಂಡಿತವಾಗಿಯೂ ಭಾಳ ದೊಡ್ಡ ಅಂತರದಿಂದ 2 ಕ್ಷೇತ್ರವನ್ನು ನಾವು ಗೆಲ್ತೀವಿ. ಇನ್ನು ಮಟ್ಟದಲ್ಲಿಯೂ ಕೂಡ ಇದು ಪ್ರಾರಂಭ ಆಗಿದೆ. ಎಲ್ಲ ಕಡೆ ಏಕಕಾಲಕ್ಕೆ ಕೊಡಲಿಕ್ಕೆ ಆಗಲಿಕ್ಕಿಲ್ಲ, ಹಂತವಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಇಂಥವ್ರು ಖಾಸಗಿ ದಾನಿಗಳಿಂದ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಶ್ಲಾಘನೀಯ. ಸರ್ಕಾರದ ಭಾರವನ್ನು ಕಡಿಮೆ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಅವರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ಮಧ್ಯಪ್ರಾಚ್ಯ ಯುದ್ಧ ನಮ್ಮ ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಬೇರೆ ದೇಶದಲ್ಲಿ ಅದು ನಡೀತಕ್ಕಂಥ ಯುದ್ಧದ ಬಗ್ಗೆ ನಾವು ವಿಶ್ಲೇಷಣೆ ಆಗಲಿ, ಅದ್ರ ಬಗ್ಗೆ ನಾವು ಚರ್ಚೆಗಳು ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತಕ್ಕಂಥದ್ದು. ನಮಗಾಗ್ತಕ್ಕಂಥ ಇಂಧನದ ಕೊರತೆ, ಗ್ಯಾಸು, ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ಕೊಡ್ತಕ್ಕಂಥ ಅದರದ ದುಷ್ಪರಿಣಾಮ ಕೂಡ ನಮ್ಮ ದೇಶದ ಮೇಲೆ ಆಗುತ್ತೆ. ನಮ್ಮೆಲ್ಲರ ಬಯಕೆ ಏನಂದರೆ ಕದನ ವಿರಾಮ ಆಗೋದು ಬೇಗನೆ ಒಳ್ಳೆಯದು. ಅದರಿಂದ ವಿಶ್ವಕ್ಕೆ ಅದು ಕಂಟಕ ತಂದಿರತಕ್ಕಂಥದ್ದು ಅಂತಲೇ ಹೇಳ್ಬೇಕಾಗ್ತದೆ. ಗ್ಯಾಸ್ ಯಾರು ವಾಕ್ಯ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಸನ್ನಿವೇಶದಲ್ಲಿ ಅವರವರ ಭಾವನೆಗಳನ್ನು ಅವ್ರಿಗೆ ಹಚ್ಕೊಳ್ತಾರೆ. ಅದ್ರ ಬಗ್ಗೆ ನಾವು ಟೀಕೆಗಳು ಮಾಡೋಕ್ಕಾಗಲ್ಲ. ಅದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅನ್ನೋದಕ್ಕಿಂತಲೂ ಒಂದು ವಿಷಯದಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಚರ್ಚೆ ಭಾಗಿಯಾಗಿರ್ತಕ್ಕಂಥದ್ದು ನಾನು ಕಂಡಿದ್ದೀನಿ. ನನ್ನ ಅಭಿಪ್ರಾಯ ಅಂದರೆ ಅಂಥ ಒಂದು ಸಣ್ಣ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಗಂಭೀರ ವಿಷಯಗಳ ಬಗ್ಗೆ ಗಮನ ಹರಿಸಿದರೆ ಇನ್ನಷ್ಟು ನಮಗೆ ಗೌರವ ಹೆಚ್ಚಿಸ್ತಿದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಮಳೆ ಆಗಿದೆ, ಅನೇಕ ಕಡೆ ದ್ರಾಕ್ಷಿ, ಅನೇಕ ಕಡೆ ಬೇಳೆ ದಾಳಂಬಿ, ಬೇರೆ ಅದು ಹಿಂಗಾರಿ ಇಲ್ಲಿ ಇರ್ಬೋದು, ಕೆಲವೊಂದು ತೊಂದರೆ ಆಗಿದೆ. ಸರ್ವೆಗಳನ್ನು ಮಾಡಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಅದಕ್ಕೆ ಪರಿಹಾರ ಕೊಡಿಸುವಂಥದ್ರಲ್ಲಿ ನಾವು ಕ್ರಮ ತಗೋತೀವಿ. ಅದು ಭಾಳಷ್ಟು ಹೊರಗಡೆ ನಿಮ್ಮಂಥವ್ರನ್ನೇ ಅದನ್ನು ಕೆಲವೊಂದು ಕಡೆ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಯಾವುದೇ ವೈಮನಸ್ಸ, ಭಿನ್ನಾಭಿಪ್ರಾಯ, ಭಿನ್ನಮತ ಅಂತಕ್ಕಂಥದ್ದು ಯಾವುದೂ ಕೂಡ ಅದಕ್ಕೆ ಅರ್ಥವೂ ಇಲ್ಲ. ಮತ್ತು ಅದರದ್ದು ಸುಮಾರು 25 ವರ್ಷಗಳ ಕಾಲ ನಾವು ಕೂಡಿ ಬಂದಿದ್ದೀವಿ. ಈಗೂ ಇರ್ತೀವಿ, ಮುಂದೂ ಇರ್ತೀವಿ. ನನ್ನ ಭಾಗದಲ್ಲಿ 9 ಕೆರೆಗಳು ತುಂಬತಕ್ಕಂಥ ಯೋಜನೆ ಈಗಾಗಲೇ ಮುಗಿದು ಅದನ್ನು ಲೋಕಾರ್ಪಣೆ ಮಾಡಿದ್ದೀವಿ ಮತ್ತು ಎಲ್ಲ ಕೆರೆಗಳನ್ನು ತುಂಬಿಸಿದ್ವಿ. ಅದರದ್ದು ಲಾಭ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಈಗ ಮಾಡೋಣ, ಅದನ್ನು ಕೂಡ ಗಮನದಾಗ ತಗೋತೀವಿ. ನಾವು ಅವ್ರು ಕೂಡಿ ಒಟ್ಟಿಗೆ ಅದನ್ನು ಸಮತೋಲನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸರ್, ರಾಜು ಈಗಾಗಲೇ ಅದಕ್ಕೆ ನಾನು ಸುಮಾರು 3 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರಿ. ಟೆಂಡರ್ ಆಗಿದೆ. ನಾಳೆ ಸುಮಾರು 11 ಗಂಟೆಗೆ ತಾವು ಬಂದರೆ ಅದನ್ನು ನೀವು ಸೇರಿಕೊಂಡು ಅದನ್ನು ಪೂಜೆ ಮಾಡಿ ಶುರು ಮಾಡೋಣ. ತಾವು